ಹಲೋ ನಮಸ್ತೆ, ವೆಲ್ಕಮ್ ಟು ಕುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಬರೀ ಪಾಲಕ್ ಸೊಪ್ಪು ಹಾಕಿ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಸೊಪ್ಪಿನ ಸಾರು ಅಂತಂದರೆ ಎಲ್ಲರೂ ಮಿಕ್ಸ್ ಸೊಪ್ಪು ಹಾಕ್ತಾರೆ. ಇಲ್ಲಿ ಬರೀ ನಾನು ಪಾಲಕ್ ಹಾಕಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್, ನಾನು ಫಸ್ಟೇ ಬೇಳೆನ 1 ಕಪ್ಪಷ್ಟು ತೊಳೆದಿಟ್ಕೊಂಡಿದ್ದೀನಿ. ಮತ್ತು 2 ಟೊಮೊಟೊ, 1 ದೊಡ್ಡ ಬೆಳ್ಳುಳ್ಳಿ, ಮತ್ತು ಒಣಮೆಣಸಿನ್ಕಾಯಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕುಕ್ಕರಲ್ಲೇ ಹಾಕ್ಕೊತಾ ಇದ್ದೀನಿ. ಇಲ್ಲೇ ಸೊಪ್ಪು ಹಾಕ್ಕೊಳೋದಕ್ಕಿಂತ ಮುಂಚೆನೇ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಜೊತೆಗೇ. ಮತ್ತು ಈಗ ನಾನು ಏನು 1 ಕಟ್ಟು ಪಾಲಕ್ ಸೊಪ್ಪು ಚೆನ್ನಾಗಿ ತೊಳೆದು 2ರಿಂದ 3 ಸಲ ಅಷ್ಟು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಸೊಪ್ಪನ್ನ ನಾವು ಟೊಮೊಟೊ ಎಲ್ಲ ಕುಕ್ಕರ್ ಬೇಳೆ ಆಗಿದ ತಕ್ಷಣ ಹಾಕ್ಕೊಬೇಕು. ಅದಾದಮೇಲೆ ಸೊಪ್ಪನ್ನ ಮೇಲೆ ಹಾಕ್ಕೋಬೇಕು. ಏಕಂತಂದರೆ ಕೆಳಗಡೆ ಹಾಕಿದ್ರೆ ಅದು ಫುಲ್ಲು ಮೆತ್ತಗೆ ಸ್ಮ್ಯಾಶ್ ಥರ ಆಗೋಗಿರುತ್ತೆ, ಫುಲ್ಲು ಮೆತ್ತಗೆ ಸಾಫ್ಟಾಗಿ ಆಗೋಗಿರುತ್ತೆ. ಈಗ ನೋಡಿ, ನಾನು ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ಒಂದು ಅರ್ಧ ಗ್ಲಾಸ್ರಿಂದ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು 2 ಕೂಗಿಸ್ತಾ ಇದ್ದೀನಿ. ಅದು ತಣ್ಣಗಾದಮೇಲೆ ನಾನು ಒಂದು ಚಿಕ್ಕ ಬಾಣಲಿ ತೊಗೊಂಡು ಆ ಬಾಣಲಿಗೆ ಆ ಸೊಪ್ಪಿನದು ನೀರಿನ ಅಂಶ ಏನಿದೆಯೋ ಆ ನೀರೆಲ್ಲ ಈ ಬಾಣಲಿಗೆ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡಾದಮೇಲೆ ಫ್ರೆಂಡ್ಸ್, ಇಲ್ಲಿ ನಾನು ನೀರೆಲ್ಲ ಸಪ್ರೇಟ್ ತೆಗ್ದ ಆದಮೇಲೆ ನಾನು ಇಲ್ಲಿ ಒಂದು ಜಾರ್ ತೊಗೊಂಡು ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ, ಮತ್ತು ನಾವು ಏನು ಬೇಯಕ್ಕೆ ಇಟ್ಕೊಂಡಿದ್ವೋ ಟೊಮೊಟೊ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಬೇಳೆ, ಇಷ್ಟನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ನಾನು ಈಗ ರುಬ್ಕೊತೀನಿ. ರುಬ್ಕೊಂಡಾದಮೇಲೆ ನೋಡಿ ಫ್ರೆಂಡ್ಸ್, ಅದಕ್ಕೆ ಆಗಿದೆ. ಇದಾದಮೇಲೆ ನಾನು ಸೊಪ್ಪನ್ನ ಸಪ್ರೇಟ್ ಮಾಡಿಟ್ಟಿದ್ದೆ. ಆ ಸೊಪ್ಪನ್ನ ಇವಾಗ ನಾನು ಮತ್ತೆ ಮಿಕ್ಸಿಗೆ ಹಾಕ್ಕೊತೀನಿ. ಇಲ್ಲಿ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕಷ್ಟೇ ನಾವು, ಜಸ್ಟ್ ಸೊಪ್ಪು ಹಾಕಿದ್ಮೇಲೆ. ಯಾಕಂದರೆ ಜಾಸ್ತಿ ನಾವು ಗ್ರೈಂಡ್ ಮಾಡಿದ್ರೆ ಅದು ಫುಲ್ಲು ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ನೋಡಿ, ಜಸ್ಟ್ ನಾನು ಆನ್ ಆ್ಯಂಡ್ ಆಫ್ ಮಾಡಿದ್ದಕ್ಕೇ ಅದಕ್ಕೆ ಬಂದಿದೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ನಾವು ಸ್ವಲ್ಪ ನಾನು ತೆಂಗಿನಕಾಯಿ ಸಹ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ಫ್ರೆಂಡ್ಸ್. ಈಗ ಆಗಿದೆ. ಇದನ್ನು ನಾನು ಏನು ಬೇಳೆ ಬೇಯಿಸಿಟ್ಕೊಂಡಿದ್ನೋ ಆ ಬೇಳೆ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ಬೇಳೆ ಚೆನ್ನಾಗಿ ಬೆಂದಿದೆ. ಬೇಳೆ ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈವನ್ ಬರೀ ಪಾಲಕ್ ಸೊಪ್ಪಲ್ಲಿ ಏನಪ್ಪ ಸೊಪ್ಪು ಸಾರು ಅಂದ್ಕೋಬೋದು, ಬಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇವನ್ ನಮಗೆ ಇಲ್ಲಿ ಮಿಕ್ಸ್ ಸೊಪ್ಪು ನಮ್ಮ ಸೈಡು ಸಿಗಲ್ಲ, ಮಿಕ್ಸ್ ಎಲ್ಲರೂ ಕೊಡಲ್ಲ. ಏನೇ ಒಂದು ಸೊಪ್ಪು ತೊಗೊಂಡ್ರು ಎಲ್ಲ ಸಪ್ರೇಟ್ ಒಂದೊಂದು ಕಟ್ಟು ತೊಗೋಬೇಕು. ಆದ್ದರಿಂದ ನಾನಿಲ್ಲಿ ಪಾಲಕ್ ತೊಗೊಂಡಿದ್ದೀನಿ. ನೋಡ್ಬೋದು, ಏನು ನಾನು ಮಿಕ್ಸಿ ಹಾಕ್ಕೊಂಡು ರುಬ್ಕೊಂಡಿದ್ನೋ ಅದನ್ನು ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಸೈಡಲ್ಲಿ ನಾನು ಮರಳಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇದು ಮರಳ್ತಾ ಇದ್ದಂಗೆ ನಾನು ಮತ್ತೆ 2 ನಿಮಿಷ ಅದನ್ನು ಮರಳಕ್ಕೆ ಬಿಟ್ಟು ಸೈಡಲ್ಲಿ ಇನ್ನೊಂದು ಕಡೆ ನಾನು ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆಗೆ ನಾನು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಪಟ್ ಅಂತಂದಮೇಲೆ 1 ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು 2 ಚೆನ್ನಾಗಿ ನಾನು ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಸಹ ನಾನು ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಫ್ರೆಂಡ್ಸ್, ಇದು ಆನಿಯನ್ನು ಸ್ವಲ್ಪ ಹಾಫ್ ಬಾಯ್ಲೇ ಬಾಣ್ಕೊಳ್ಳಿ. ಸಾಂಬಾರ್ಗೆ ಹಾಕಿದಾಗ ಅದು ನಮಗೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಈಗ ಇಲ್ಲಿ ಚೆನ್ನಾಗೆ ನಮಗೆ ಸಾರು ಕುದೀತಿದೆ, ಮರಳ್ತಾ ಇದೆ. ಈಗ ಮರಳಾದಮೇಲೆ ನಾನು ನೋಡ್ಬೋದು, ಈಗ ಇದು ಒಂದು ಅದಕ್ಕೆ ಬಂದಿದೆ. ಅದಕ್ಕೆ ಬಂದಾದಮೇಲೆ ನಾವು ಮತ್ತೆ ಅದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಏನಾದರೂ ತಳದಲ್ಲಿ ಏನಾದರೂ ಅಂಟ್ಕೊಂಡಿದ್ರೆ ಅದನ್ನು ಕ್ಲೀನಾಗಿ ನಾವು ತಿರುಗಿಸ್ಕೊಳೋದ್ರಿಂದ ಮತ್ತೆ ಅದು ಕ್ಲೀನಾಗಿ ಒಂದು ಹಂತಕ್ಕೆ ಬರುತ್ತೆ. ಈ ಹಂತಕ್ಕೆ ಬರೋ ಟೈಮಲ್ಲಿ ನಾವು ಇದನ್ನು ನಾನು ಈ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾನು ಇದನ್ನು ಕುದಿಸ್ಕೊತಾ ಇದ್ದೀನಿ. ಈ ಸಾಂಬಾರು ಫ್ರೆಂಡ್ಸ್ ಇಲ್ಲಿ ನಮಗೆ ಸ್ವಲ್ಪ ಗಟ್ಟಿ ಮಾಡ್ಕೊಳೋದ್ರಿಂದ ಚಪಾತಿಗಾಗಲಿ, ರೈಸ್ಗಾಗಲಿ, ಮುದ್ದೆಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನು ಏನು ಒಗ್ಗರಣೆ ಹಾಕಿದ್ದೀನೋ ಅದನ್ನು ಸಹ ನಾನು ಈ ಸಾಂಬಾರಿಗೆ ಹಾಕಿ ನಾನು ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಒಂದು ರೈಸ್ಗೆ ತೊಗೊತಾ ಇದ್ದೀನಿ ಈ ಸಾಂಬಾರನ್ನ. ನೋಡ್ಬೋದು ಫ್ರೆಂಡ್ಸ್, ಈಗ ಇಲ್ಲಿ ನಾನು ಚೆನ್ನಾಗಿ ಅದು ಒಂದು ಸ್ವಲ್ಪ ಗಟ್ಟಿ ಥರನೇ ಮಾಡ್ಕೊಂಡಿದ್ದೀನಿ, ಜಾಸ್ತಿ ತೆಳ್ಳ ಮಾಡ್ಕೊಂಡಿಲ್ಲ ನಾನಿಲ್ಲಿ. ಮತ್ತು ಈ ಸಾಂಬಾರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ನೀವು ಈ ಸೊಪ್ಪು ಸಾರು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.